ನಮಸ್ಕಾರ ವೀಕ್ಷಕರೇ. ಕೆಲವೊಮ್ಮೆ ಈ ಸೆಲೆಬ್ರಿಟಿಗಳ ಜೀವನ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿರುತ್ತೆ ಅಂತಂದರೆ, ಸೆಲೆಬ್ರಿಟಿಗಳಿಂದ ನಾವು ತಿಳ್ಕೊಳ್ಳೋದಾದ್ರೂ ಏನಿದೆ ಅನ್ನೋ ಪ್ರಶ್ನೆ ಹುಟ್ಟಾಗತ್ತೆ. ಈಗ್ಯಾಕೆ ಈ ವಿಚಾರ ಅಂತಂದರೆ, ನಿಮಗೆಲ್ಲ ಜ್ಯೋತಿ ರೈ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬಹುದು. ಜ್ಯೋತಿ ರೈ ಈ ಹಿಂದೆ ನಮ್ಮದೇ ಇಂಡಸ್ಟ್ರಿಯಲ್ಲಿ ಅನೇಕ ಸೀರಿಯಲ್ಗಳನ್ನು ಮಾಡ್ಕೊಂಡಿದ್ದವರು. ಜೋಗುಳ ಅನ್ನುವಂಥ ಒಂದು ಸೀರಿಯಲ್ ಅವರನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತು. ಆಕೆಯ ಇನ್ನೋಸೆನ್ಸ್, ಆಕೆಯ ನಗು, ಆಕೆಯ ಸಿಂಪ್ಲಿಸಿಟಿ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗಿತ್ತು. ಇದ್ರೆ ಈ ಥರದ ಮಹಿಳೆ ಇರಬೇಕು ಅಂತ ಅಂದ್ಕೊಳ್ತಿರ್ಬೇಕಾದ್ರೇ ಜ್ಯೋತಿ ರೈ ಆದಂಥ ಬದಲಾವಣೆ, ಜ್ಯೋತಿ ರೈ ಜೀವನದಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ಯಪ್ಪ ಈ ಥರದ ಹೆಂಗಸಂತೂ ಇರಬಾರ್ದು ಅನ್ಸೋಕೆ ಶುರುವಾಗಿತ್ತು. ಇದೇ ಜ್ಯೋತಿ ರೈ ಈಗ ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಮಾಡಿದ್ದಾರೆ. ಆಕೆ ಮಾಡಿದಂಥ ಒಂದು ತಪ್ಪಿನಿಂದ ಒಂದು ಜೀವವೇ ಹೋಗಿದೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ನಮ್ಮ ನಾಡಿನ, ನಮ್ಮ ಊರಿನ ಹುಡುಗಿಯೊಬ್ಬಳು ಇಷ್ಟು ಕಟುಕಿಯಾಗಿ ಇರೋದಕ್ಕೆ ಸಾಧ್ಯನಾ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಜ್ಯೋತಿ ರೈ ಮಾಡಿದ ತಪ್ಪೇನು, ಸದ್ಯ ಏನಾಗಿದೆ, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜ್ಯೋತಿ ರೈ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾಗ ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆ ಹೆಸರನ್ನು ಕೂಡ ಸಂಪಾದಿಸಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಆಕೆಗೆ ಹೆಸರು ಮಾಡಬೇಕು ಅನ್ನುವಂಥ ಆಸೆ ಬಂತು, ನಟಿಯಾಗಿ ಇನ್ನೂ ಫೇಮಸ್ ಆಗಬೇಕು ಅನ್ನುವಂಥ ಯೋಚನೆ ಎಲ್ಲಿಗೆ, ಇನ್ಯಾವುದೋ ನಿರ್ಧಾರ ತೆಗೆದುಕೊಂಡ್ರೋ ಅಥವಾ ಮುಂಚಿತವಾಗಿಯೇ ತನ್ನ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ಲದೆ ಇರೋದಕ್ಕೆ, ಸಂಸಾರದಲ್ಲಿ ಯಾವುದೂ ನೆಟ್ಟಿಗಿಲ್ಲ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಗುಡ್ ಬೈ ಹೇಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿದ್ದು ಅಷ್ಟರ ಮಟ್ಟಿಗೆ ಚೇಂಜ್ ಆದರೂ ಗೊತ್ತಿಲ್ಲ. ಕೆಲವು ವರ್ಷಗಳ ಹಿಂದೆ ಜ್ಯೋತಿ ರೈ ಅವರು ತಮ್ಮ ಗಂಡನಿಗೆ ಡಿವೋರ್ಸ್ ಕೊಡ್ತಾರೆ. ಪದ್ಮನಾಭ ಅವರ ಮೊದಲ ಗಂಡ. ಸುಮಾರು 20 ವರ್ಷಕ್ಕೇನೆ ಜ್ಯೋತಿ ರೈ ಅವರಿಗೆ ಮದುವೆ ಮಾಡಿಬಿಡಲಾಗುತ್ತಂತೆ. ಕಾರಣ, ಜ್ಯೋತಿ ರೈ ಅವರ ತಂದೆ ತಾಯಿ ಇಬ್ಬರೂ ಕೂಡ ಸಾವನ್ನಪ್ಪಿದಂಥ ಹಿನ್ನೆಲೆಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಜ್ಯೋತಿ ರೈ ಅವರಿಗೆ ಮನೆಯಲ್ಲಿಯೇ ಗುರು ಹಿರಿಯರು ನೋಡಿ ನಿಶ್ಚಯ ಮಾಡಿದಂಥ ಮದುವೆ ಆಗತ್ತೆ. ಅದು ಪದ್ಮನಾಭ ಅನ್ನುವರ ಜೊತೆಗೆ. ಆ ಸಂಸಾರ ಅನ್ನೋದು ಸುಮಾರು 20-25 ವರ್ಷಗಳ ಕಾಲ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ. ಒಂದು ಮುದ್ದಾದ ಗಂಡು ಮಗು ಕೂಡ ಆಗತ್ತೆ. ಆದರೆ ಅದರ ಮಧ್ಯದಲ್ಲಿ ಗಂಡ ಹೆಂಡತಿ ನಡುವೆ ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತೋ ಅಥವಾ ಏನು ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ಆದರೆ ಅದನ್ನು ಜ್ಯೋತಿ ರೈ ಎಲ್ಲೂ ಹೇಳ್ಕೊಂಡು ಇರಲಿಲ್ಲ, ಅದು ಜಗಜ್ಜಾಹೀರು ಕೂಡ ಆಗಿರಲಿಲ್ಲ. ಆದರೆ ಜ್ಯೋತಿ ರೈ ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬರೋದಕ್ಕೆ ಶುರು ಆಗುತ್ತೆ. ಸೀರಿಯಲ್ನಿಂದ ಸಿನಿಮಾಗೆ ಜಿಗಿತಾರೆ, ಅವರೇ ಹೀರೋಯಿನ್ ಕೂಡ ಆಗ್ತಾರೆ. ಇದೆಲ್ಲದರ ನಡುವೆ ಜ್ಯೋತಿ ರೈ ಅವರ ಹಾಟ್ ಫೋಟೋಗಳು ಓಡಾಡೋದಕ್ಕೆ ಶುರು ಆಗುತ್ತೆ. ಆಗಲೇ ಎಲ್ಲರೂ ಹುಬ್ಬೇರಿಸ್ತಾರೆ, ಇದೇನಪ್ಪ ಇದು, ಜ್ಯೋತಿ ರೈ ಇಲ್ಲಿ ನೋಡಿದ್ರೆ ತುಂಬ ಟ್ರೆಡಿಷ್ನಲ್ ಆಗಿದ್ರು, ಈಗ ನೋಡಿದ್ರೆ ಇಷ್ಟು ವೆಸ್ಟ್ರನ್ ಆಗಿದ್ದಾರೆ, ಇಷ್ಟು ಮಾಡ್ರನ್ ಆಗಿದ್ದಾರೆ, ಇಷ್ಟು ಹಾಟ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದ ಹಾಗೇನೆ ಜ್ಯೋತಿ ರೈ ಅವರ ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಗಂಡ ಹೆಂಡತಿ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಂಥ ಕಾರಣಕ್ಕಾಗಿ, ಹೊಂದಾಣಿಕೆನೇ ಇಲ್ಲದಂಥ ಕಾರಣಕ್ಕಾಗಿ ಡಿವೋರ್ಸ್ ಅನ್ನು ಪಡ್ಕೊಳ್ತಾರೆ. ಹೌದು, ಜ್ಯೋತಿ ರೈ ಅವರಿಗೆ ಒಬ್ಬ ಮುದ್ದಾದ ಮಗ ಇದ್ರೂ ಕೂಡ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಮೊದಲ ಗಂಡ ಪದ್ಮನಾಭ ಅವರಿಗೆ ಡಿವೋರ್ಸ್ ಅನ್ನು ಕೊಟ್ಬಿಡ್ತಾರೆ. ಅದಾದ್ಮೇಲೆ ಜ್ಯೋತಿ ರೈ ಕೆಲವು ದಿನಗಳೂ ಕಾಯದೆ ತೆಲುಗು ಇಂಡಸ್ಟ್ರಿಯ ನಿರ್ದೇಶಕರಾದಂಥ ಸುಕುಮಾರ್ ಅವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ಇವ್ರ ಜೊತೆಗೆ ಅವರು ತುಂಬ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಬಹು ವರ್ಷಗಳ ಕಾಲ ಇದ್ರು ಅನ್ನುವಂಥ ಸುದ್ದಿ ಓಡಾಡೋದಕ್ಕೆ ಶುರು ಆಗುತ್ತೆ. ಈಗ ಜ್ಯೋತಿ ರೈ ಅನ್ನುವಂಥ ಹೆಸರು ಇಲ್ಲ, ನೀವು ಹುಡುಕಿದ್ರೂ ಸಿಕ್ಕಲ್ಲ. ಜ್ಯೋತಿ ರೈ ಅನ್ನೋ ಹೆಸರನ್ನ ಬದಲು ಜ್ಯೋತಿ ಪೂರ್ವಜ್ ಅನ್ನುವಂಥ ಹೆಸರು ಸಿಗುತ್ತೆ. ಯಾಕಂದರೆ ಅವರ ಎರಡನೆಯ ಗಂಡನ ಹೆಸರು ಸುಕುಮಾರ್ ಪೂರ್ವಜ್ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಸುಕು ಪೂರ್ವಜ್ ಅನ್ನುವಂಥ ಹೆಸರಿನಲ್ಲಿಗೆ ಜ್ಯೋತಿ ರೈ ಅವರು ತಮ್ಮ ಎರಡನೇ ಗಂಡ ಇವರು ಅನ್ನುವಂಥ ರೀತಿಯಲ್ಲಿ ಮದುವೆ ಆಯಿತು, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಪೋಸ್ಟನ್ನು ಹಾಕ್ತಾರೆ. ಆಗಲೇ ಗೊತ್ತಾಗಿದ್ದು ಇವರಿಬ್ಬರು ಅಫಿಷಿಯಲ್ ಆಗಿ ಮದುವೆ ಆಗ್ತಿದ್ದಾರೆ ಅಂತ. ಅಲ್ಲಿವರೆಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಗುಸುಗುಸು ಪಿಸು ಇತ್ತು, ಜ್ಯೋತಿಗೂ ಮತ್ತು ಪೂರ್ವಜ್ಗೂ ಏನೋ ಒಂದು ಸಂಬಂಧ ಇದೆ ಅಂತ. ಯಾಕಂದರೆ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಜ್ಯೋತಿ ಇರ್ತಿದ್ರು. ಜೊತೆಗೆ ಅವರಿಬ್ಬರ ಹಾವ ಭಾವ, ನಡವಳಿಕೆ, ಓಡಾಡೋದು, ಸುತ್ತಾಡೋದು ಇದೆಲ್ಲವೂ ಅನುಮಾನ ತರಿಸಿತ್ತು. ಆದರೆ ಜ್ಯೋತಿ ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ನಾನು ಇವರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾರೆ, ಫೋಟೋವನ್ನು ಶೇರ್ ಮಾಡಿಬಿಡ್ತಾರೆ. ಆಗಲೇ ಗೊತ್ತಾಗಿದ್ದು ಜ್ಯೋತಿ ರೈ ಅವರು ಎರಡನೇ ಮದುವೆ ಆಗಿದ್ದಾರೆ ಅಂತ. ಆದರೆ ಈಗ ಬಂದಿರುವಂಥ ಸುದ್ದಿ ಅಂತಂದರೆ, ಜ್ಯೋತಿ ರೈ ಅವರ ಮೊದಲ ಗಂಡ ಸಾವನ್ನಪ್ಪಿದ್ದಾರೆ. ಹೌದು, ಅದು ಕೂಡ ಜ್ಯೋತಿ ರೈ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರದಿಂದ. ಜ್ಯೋತಿ ಮತ್ತು
ಮೊದಲ ಗಂಡ ಇಬ್ರು ಬಹು ವರ್ಷಗಳ ಕಾಲ ಸಂಸಾರ ನಡೆಸಿದ್ರು. ಅತಿ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ರು ಕೂಡ ಬಹಳ ಅನ್ಯೂನ್ಯವಾಗಿ ಸಂಸಾರ ನಡೆಸಿದ್ರು. ಪದ್ಮನಾಭ ಅವರು ಜ್ಯೋತಿ ಅವರನ್ನ ಇನ್ನಿಲ್ಲದಂತೆ ಹಚ್ಕೊಂಡಿದ್ರು. ಮುದ್ದಾದ ಮಗು ಕೂಡ ಇತ್ತು. ಆದ್ರೆ ಜ್ಯೋತಿ ಹೋಗುವಾಗ ತಾನೊಬ್ಬರೇ ಹೋಗ್ಲಿಲ್ಲ, ಗಂಡನೊಬ್ಬರನ್ನೇ ಬಿಟ್ಟು ಮಗುವನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ರು. ಈಗ ಮಗು ಜ್ಯೋತಿರೈ ಜೊತೆಗಿದೆ ಅಂತ ಹೇಳ್ತಾರೆ. ತಮ್ಮ ಎರಡನೇ ತಂದೆಯನ್ನ ತಂದೆ ಅಂತ ಒಪ್ಕೊಂಡಿದೆ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಒಮ್ಮೆಲೆ ಹೆಂಡತಿ ಮತ್ತು ಮಗ ಇಬ್ರೂ ಬಿಟ್ಟು ಹೊರಟೋದ್ರು, ಆಗ ಜ್ಯೋತಿರೈ ಅವರ ಮೊದಲ ಗಂಡ ಪದ್ಮನಾಭ ಅವರು ಹಾಸಿಗೆ ಹಿಡಿತಾರೆ. ಇತ್ತ ತುಂಬಾ ಪ್ರೀತಿಯಿಂದ ತುಂಬಾ ವರ್ಷಗಳ ಕಾಲ ಜೊತೆಗಿದ್ದಂತ ಮುದ್ದಾದ ಮಡದಿ ಜ್ಯೋತಿನೂ ಇಲ್ಲ. ಇತ್ತ ಎತ್ತರಕ್ಕೆ ಬೆಳೆದು ತನಗೆ ಆಸರೆ ಆಗ್ತಾನೆ ಅಂತ ಭಾವಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೀತಿಯನ್ನ ಕೊಟ್ಟಂತ ಮಗನೂ ಕೂಡ ಜೊತೆಗಿಲ್ಲ. ಅದಲ್ದೇನೆ ಜ್ಯೋತಿರೈ ಅಥವಾ ಮಗ ಇಬ್ಬರೇ ಇದ್ದಿದ್ರು ನಡೀತಿತ್ತು. ಇನ್ನೊಂದು ಮದುವೆ ಆಗಿದ್ದು ಮೊದಲ ಗಂಡನಿಗೆ ಸಹಿಸ್ಕೊಳ್ಳೋದಕ್ಕಾಗಿಲ್ಲ. ಹೆಂಡತಿಯ ಮತ್ತು ಮಗನ ನೆನಪಿನಲ್ಲೇ ಹಾಸಿಗೆ ಹಿಡಿದಿದ್ರು, ತುಂಬಾ ಕೊರಗ್ತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೆ ವಿಪರೀತವಾದಂತ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ. ಇಲ್ಲಿಲ್ಲದಂತಹ ಪ್ರಯತ್ನಗಳನ್ನ ಮಾಡಲಾಗುತ್ತೆ ಅವರ ಕುಟುಂಬಸ್ಥರು. ಇರೋಬರೋ ಎಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅವರು ಬದುಕುಳಿಯಲ್ಲ. ಜ್ಯೋತಿರೈ ಅವರ ಮೊದಲ ಗಂಡ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮಂಗಳೂರು ಮೂಲದ ವಿ ಅನ್ನುವಂಥ ಚಾನೆಲ್ ಒಂದು ವರದಿ ಮಾಡಿದೆ. ಹೌದು, ಮಂಗಳೂರಿನ ದಕ್ಷಿಣ ಕನ್ನಡದ ಮೂಲ್ಕಿಯಲ್ಲಿ ಜ್ಯೋತಿರೈ ಅವರ ಮೊದಲ ಗಂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಮೊದಲ ಗಂಡ ಸಾವನ್ನಪ್ಪಿದ್ದ ಸುದ್ದಿ ಜ್ಯೋತಿ ಅವರಿಗೆ ಗೊತ್ತಾಗಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ಜ್ಯೋತಿರೈ ಆ ಸಾವಿನ ಮನೆಗೆ ಬಂದಿಲ್ಲ ಅನ್ನೋದನ್ನ ಆಪ್ತ ವಲಯಗಳು ಹೇಳಲಾಗ್ತಾ ಇದೆ. ಏನೇ ಆಗಲಿ, ಮೊದಲೆಲ್ಲ ಮದುವೆ ಅಂತ ಅಂದ್ರೆ ಋಣಾನುಬಂಧ ಅಂತ ಹೇಳಲಾಗ್ತಾ ಇತ್ತು, ಜನುಮ ಜನುಮದ ಅನುಬಂಧ ಅಂತ ಹೇಳಲಾಗ್ತಿತ್ತು. ಆದ್ರೆ ಇತ್ತೀಚೆಗೆ ನಾವು ಎಷ್ಟರ ಮಟ್ಟಿಗೆ ಬದಲಾಗಿದ್ದೀವಿ ಅಂತಂದ್ರೆ ಗಂಡ ಅಥವಾ ಮದುವೆ ಅನ್ನೋದು ಬಟ್ಟೆ ಚೇಂಜ್ ಮಾಡಿದ ರೀತಿಯಲ್ಲಿ ಬದಲು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಭಾವನೆಗಳಿಗೆ ಬೆಲೆ ಅನ್ನೋದಕ್ಕಿಂತ ದುಡ್ಡಿಗೆ ಬೆಲೆ ಅನ್ನೋದಕ್ಕೆ ಶುರುವಾಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು.